ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸಂಡೇ 5ನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ 10:30 ಗೈಸ್. ನಾವು ಹೊರಟಿದ್ದೇವೆ ಅಕ್ಕಂದು ಮಗುವಿದು ನಾಮಕರಣ ಗೈಸ್. ಎಲ್ಲಿ ಗೊತ್ತಾ, ವೇಣೂರು ಕೊಕ್ರಾಡಿಯಲ್ಲಿ. ಸೊ ನನಗೇನು ಕೂಡ್ತಾ ಇಲ್ಲ, ಫುಲ್ ಬಾಡಿ ಪೇಯ್ನು, ಜ್ವರ ಬಂದಾಗ ಆಗ್ತಿದೆ. ಬಟ್ ಸ್ಟಿಲ್ ಹೊರಟಿದ್ದೇನೆ. ಏನೂ ಹಾಕಿಲ್ಲ, ಕಿವಿದ್ದು ಮುಖಕ್ಕೆ ಏನೂ ಹಾಕಿಲ್ಲ, ಒಂದು ಲಿಪ್ಸ್ಟಿಕ್ ಮಾತ್ರ ಲೈಟಾಗಿ ಹಾಕಿದ್ದೀನಿ ಅಷ್ಟೇ. ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಟೂರಿಗೆ ಹಾಕ್ಕೊಂಡು ಹೋಗಿದ್ದಲ್ಲ ಅದನ್ನ. ಮಕ್ಕ ನೋಡಿದಾಗ ಗೊತ್ತಾಗ್ಬೋದು, ಆಗ್ತಾನೇ ಇಲ್ಲ. ಫುಲ್ ಮೊಬೈಲ್ ಹಿಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಬಾಡಿ ಪೇಯ್ನ್ ಇದೆ. ಜ್ವರ ಬಂದಾಗ ಆಗುತ್ತೆ, ಒಮ್ಮೆ ಚಳಿ ಆಗುತ್ತೆ, ಒಮ್ಮೆ ಫುಲ್ ಬೆವರುತ್ತೆ, ಒಮ್ಮೆ ಫುಲ್ ಮೈ ಬಿಸಿ ಇರುತ್ತೆ. ನಾನು ಬರ್ತಾ ಹಾಸ್ಪಿಟಲ್ ಹೋಗಿ ಬರಬೇಕು. ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಿದ್ರಮ್ಮ. ಸೊ ಅಪ್ಪ ಬರಲ್ಲ, ಮತ್ತೆಲ್ಲರೂ ನಾವು ಹೋಗ್ತಿದ್ದೇವೆ ಕಾರಲ್ಲಿ. ಸ್ವಾತ್ಯಕ್ಕ ಅವರ ಗಂಡ, ಅಮ್ಮ, ನಾನು, ಸ್ವಸ್ತಿ ಅವರು, ಅನಿತಕ್ಕಂದು ಹಸ್ಬೆಂಡ್, ವಂಶಿ ಎಲ್ಲ, ಪ್ರೀತು ಎಲ್ಲ. ಸೊ ಅಷ್ಟಕ್ಕೆ ಹೋಗೋಣ. ನಾನು ಹೋಗೋದಿದ್ರೆ ಅವರು ಹೋಗಲ್ಲ. ಅವರು ಲೈಕ್ ದುಬೈಯಿಂದ ಬಂದು ಹೋಗೋದಿದ್ರೆ ಅದು ಕರೆಕ್ಟ್ ಆಗಲ್ಲ. ಸೊ ಮತ್ತು ಅವ್ರಿಗೆ ಫಂಕ್ಷನ್ ಕೂಡ ಇಲ್ಲ ಪಾಪ, ಜಾಸ್ತಿ ಸಿಗಲ್ಲ. ಸೊ ಹಾಗಾಗಿ ನಾನು ಹೊರಟೆ, ಹುಷಾರಿಲ್ಲದಿದ್ರು. ಸೊ ಲಾಗ್ ಶುರು ಮಾಡಿದ್ದೇನೆ. ಆ್ಯಂಡ್ ಇವನು ನೋಡಿ, ಇವನು ಹೊರಟೆ. ನನಗೆ ಹುಷಾರಿಲ್ಲಲ್ಲ, ನಾನು ಬರೋದಿಲ್ಲ. ನೀನು ಹೋಗ್ತೀಯಾ? ಯಾಕೆ? ನೀನು ಹೇಳಿದಲ್ಲ ಮಾಮಿ ಇರ್ಬೊರ್ಚಿ ಅಂತ. ಅಲ್ಲ ಗೈಸ್, ನಾನು ಬೇಡ ಅಂತೆ ಅವನಿಗೆ, ಮಾವ ಮಾತ್ರ ಬೇಕಂತೆ. ನಾನು ಬೇಡಲ್ಲ. ಯಾ ಬರ್ಚತ ಕಿಶಿ ಕೊಲ್ಲೊಂದು ಕಿಶಿ ಇಡಿ ಹಾಂ. ಸೊ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್, ಕೀಪ್ ವಾಚಿಂಗ್. ಇವರು ಮೊನ್ನೆದ್ದು ಏರ್ಪೋರ್ಟ್ ಶರ್ಟ್ ಹಾಕಿದ್ದಾರೆ, ಬಿಕಾಸ್ ಇನ್ನೂ ಪರ್ಚೇಸ್ ಮಾಡಿಲ್ಲ ಅವರಿಗೆ ಶರ್ಟ್. ಸೊ ಇವರು ಬಾಬಾ ಅಂತ ಹೇಳಿ ನನಗೆ ಆಗ್ತಾ ಇಲ್ಲ, ಅದಕ್ಕೆ ಫ್ಯಾನ್ ಅಡಿಯಲ್ಲಿ ಬಂದು ಬಿಟ್ಕೊಂಡಿದ್ದಾನೆ. ಎಂತ ಹಾಕಿಲ್ಲ ಮುಖಕ್ಕೆ, ಸಿಂಪಲ್ ಆಗಿ ರೆಡಿ ಆಗಿದೆ. ಅವನಿಗೆ ಖುಷಿ ಕೊಡ್ತಾನೆ ನಮಗೆ. ಇಲ್ಲಿಗೆ ಕೊಡುದಿಲ್ಲ ಅಂತ ಗೈಸ್. ಹೊಸ ಬಾಟ್ಲ್, ಹೊಸ ಬಾಟ್ಲ್ ವಾಚ್ ಅಲ್ಲ ನೋಡಿ ಗೈಸ್, ಎಲ್ಲ ಬ್ರಾಂಡೆಡ್ ವಾಚ್ ಅಲ್ಲ. ಇವನನ್ನ ಆಗ ಹೇಳಿದ್ದು ಗೈಸ್, ಫ್ರೆಶ್ ಅಪ್ ಆಗಿ ಹೊರಡು ಅಂತ. ಇವಾಗ ಸ್ನಾನ ಮಾಡಿ ಬಂದೇನೆ. ಅವನನ್ನು ತೋರಿಸ್ಲಾ? ಇನ್ನೊಂದು ತೋರಿಸ್ಲಾ? ಗೈಸ್ ಇವನು ಇವಾಗ ಫ್ರೆಶ್ ಅಪ್ ಆಗಿ ಬಂದ ನೋಡಿ. ಇದು ಟೀ ಶರ್ಟ್ ಮೊನ್ನೆ ಜೂಡಿಯೋದಲ್ಲಿ ತಗೊಂಡದ್ದು ಗೈಸ್. ಅಂಡ್ ಶೂ, ಇವಾಗ ಶೂ ಹಾಕೋತಿದ್ದಾನೆ. ನಂದು ಬೇಗ ಹೊರಡಿ ಆಗಿದೆ ಗೈಸ್, ಇವ್ರದ್ದು ಎಂತ ಗೊತ್ತಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಬಂದ, ಟೀ ಶರ್ಟ್ ಹಾಕೊಂಡ. ಇವರನ್ನು ನೋಡಿ, ಅಲ್ಲಿ ಸ್ವಾತ್ಯಕ್ಕ ಮತ್ತೆ ಸ್ವಾತ್ಯಕ್ಕನ ಹಸ್ಬೆಂಡ್ ಬಂದು ಬಿಟ್ಟಿದ್ದಾರೆ. ಅವ್ರು ಬೆಳಿಗ್ಗೆ ಹಸೆಗೋಳಿಂದ ಬಂದಿದ್ದಾರೆ ಗೈಸ್. ಓಕೆ, ಅಯ್ಯೋ ಆಗ್ತಿಲ್ಲ ಗೈಸ್ ನನಗೆ. ಗೈಸ್ 11:15 ಆಯ್ತು, ಇವಾಗ ಬಂತಂತೆ ಎಂತ ಕಾರು. ಸೊ ಹೋಗ್ತಾ ಇದ್ದೇವೆ, ಎಲ್ರು ಇದ್ದಾರೆ. ಒಂದು ಮಾತ್ರ ಕುಡ್ದೆ ನಾನು, ಜ್ವರ ಬಂದಾಗ ಆಗ್ತದೆ ಅಂತೇಳಿ. ನನ್ನ ಬ್ಯಾಗ್ ಇಟ್ಕೊಂಡಿದ್ದೆ. ಅಲ್ಲಿ ಸಾಗರನ್ನ, ಸ್ವಾತ್ಯಕ್ಕ, ಅಂಶ ಎಲ್ಲ ಅಲ್ಲಿದ್ದಾರೆ. ನಮ್ಮ ಮುಂದೆ ಇದ್ದಾರೆ. ಮುಖನೇ ಮೂನೇನು ಒಂಥರ ಆತ್ ಮತ್ತೆ ಕಾರ್ ಬಂತು. ಆರಲ್ಲ ರನ್ನೆ ಗೈಸ್. ನಾವು 3 ಜನ ಹಿಂದೆ ಕೂತೀವಿ, ನಾನು, ವಂಶಿ ಮತ್ತೆ ಇವರು. 3 ಜನ ಇಲ್ಲಿ ಕೂತಿದ್ದಾರೆ. ಮತ್ತೆ ಸಾಗರನ ಮತ್ತೆ ಪ್ರೀತು. Feelings change and love can go, but tell me why are you so cold? What did I wrong? ಶಾಪ್ ಎಲ್ಲೂ ಇಲ್ಲ ಗೈಸ್. ಅಲ್ಲಿಂದ ನೋಡ್ಕೊಂಡು ಬಂದ್ವಿ, ಬಂಟ್ವಾಳದಿಂದ ಇಲ್ಲಿ ಬರುವ ವೇಣೂರವರೆಗೆ ಯಾವುದು ಸಿಗ್ಲಿಲ್ಲ ನಮ್ಗೆ. ಸೊ ಹಾಗಾಗಿ ಕವರ್ ತಗೊಳ್ಳಿಕ್ಕೆ ಅಂತ ಹೇಳಿ ಬಾಬಾ ಹೋದ್ರು. ಗೈಸ್ 12:30 ಬರ್ತಿ ಹೋಗ್ತಾ ಇದ್ದೇವೆ ನಾವು.
ಆ್ಯಂಡ್ ಓ ಇಲ್ಲಿ ನೋಡಿ ಈ ಜನ ಓ ಗೈಸ್ ಅಲ್ಲಿ ಹುಲಿ ಟೈಗರ್ ಮಲಗಿತ್ತಂತೆ. ಸೊ ಹೋಗೋಣ. ನೀನೆಂತ ಮಾರ, ನೀನ್ ಚಿಕ್ಕ ಮಗುನ? ನಾನು ಕೂದಲು ಟೈ ಮಾಡಿದೆ ಗೈಸ್ ಅಷ್ಟೇ. ಹೋಗ್ತಾ ಇದ್ದಾರೆ ಗೈಸ್. ಅವನು ನೋಡಿ ಪ್ರೀತು ನಾನು ಗೈಸ್, ಅವರ ಶೂ ಒದ್ದಾಗುತ್ತೆ ಅಂತೆ, ಅದಕ್ಕೆ ನೋಡಿ ಮಾಡೋದು ನೋಡಿ. ಜಂಪ್ ಹೋಗೋಣ ಗೈಸ್. ನನಗೆ ಮಾತ್ರ ತಗೊಂಡ್ರೆ ಇನ್ನು ಸ್ವಲ್ಪ ಬೆಟರ್ ಇದೆ, ಆದರೂ ನೋಡ ಕಡಿಮೆ ಆಗುತ್ತೆ, ಹೋಗ್ಬೇಕು ಹಾಸ್ಪಿಟಲ್ಗೆ. ಫಸ್ಟ್ ಊಟಕ್ಕೆ ಇವನೇ ಗೈಸ್, ನೋಡಿಲಿ ವಂಶಿ. ಸೆಕೆಂಡ್ ಇಯರ್, ಥರ್ಡ್ ನಾನು. ನೀವಂತ ಬಣ್ಣನ ಇವರು ಆಲ್ರೆಡಿ ಊಟ ಮಾಡ್ತಿದ್ದಾರೆ ವಂಶಿ ಮತ್ತು ಅವನು. ಗೈಸ್ ಟೈಮ್ 2:15 ಆಯಿತು, 2:45 ಆಗ್ತಾ ಬಂತು. ಸೊ ಊಟ ಆಗಿ ಹೊರಟ್ರಿ ನಾವು. ಆನ್ ದ ವೇ ಕಲ್ಲಡ್ಕದಲ್ಲಿ ಮದ್ದಿಗೆ ಹೋಗ್ಬೇಕು ಗೈಸ್. ಆಗ್ತಾಯಿಲ್ಲ ನನಗೆ, ಫುಲ್ಲು ವೀಕ್ನೆಸ್ ಥರ ಆಗ್ತಿದೆ, ಕೈಯೆಲ್ಲ ವೈಬ್ರೇಟ್ ಆಗ್ತಿದೆ ನನಗೆ. ಇವರು ಇದರಲ್ಲಿ ಮೀನಿದೆ ಗೈಸ್, ತೋರಿಸ್ಲಾ ನಾನು? ಪೊಯ್ ಒಡೆ ಪೊಯ್ಯ, ನಾನು ಮದ್ದಿ ಕರ್ಕೊಂಡು ಹೋಗಿ, ಹುಷಾರಿಲ್ಲ ನನಗೆ. ಹಾಂ, ನನ್ನ ಬ್ಯಾಗ್ ಎಲ್ಲ ಅವ್ರ ಹತ್ರ ಕೊಟ್ಟಿದ್ದೀನಿ ಗೈಸ್. ಗೈಸ್ ಮೀನು ಕಾಣ್ತಿದ್ಯಾ? ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮೀನು. ಅಲ್ಲಿದೆ ನಮ್ಮ ಕಾರು. ಬಸ್ಕೋ ಲೈಪರೀರು ಕೆಸರಾಯಿತು, ಕಸರತ್ತು ಮಾಡಿ. ಹಾಂ ಬರ್ತಾ ಇದ್ದಾರೆ ಅನಿತಕ್ಕ ನಮ್ಮ ಜೊತೆ. ಅವ್ರು ನಾಳೆ ಬರ್ತಾರೆ, ಸಾಗರನ್ನ ಸಹ ಕೂಡ್ತಾರೆ ಇಲ್ಲೇ. ಸೊ ಅನಿತಕ್ಕ ಸಹ ಕೂಡ್ತಾರೆ, ನಾಳೆ ಬೆಳಿಗ್ಗೆ ಬರ್ತಾರೆ ಅವರು. ಸೊ ನಾವು ಹೋಗ್ತಿದ್ದೇವೆ ಗೈಸ್. ಬಾಯ್ ಟಾಟಾ. ಬಾಯ್ ಬಾಯ್ ಬಾಯ್. ಎಲ್ಲೇ ಬಲೆ ಅಂದ್ವಿ. ನಾನು ಹೋಗಿ ಫಸ್ಟ್ ಮುಖ ತೊಳ್ಕೊಂಡು ಬಂದೆ. ಹಾಸ್ಪಿಟಲಲ್ಲಿ ಇವತ್ತು ಸಂಡೇ ಅಲ್ವಾ, ಕ್ಲೋಸ್ ಇದೆ ಗೈಸ್ 2 ಹಾಸ್ಪಿಟಲ್. ಸೊ ಹಾಗಾಗಿ ಇದ್ದ ಟ್ಯಾಬ್ಲೆಟನ್ನು ತೊಗೊಳ್ಳೋದು. ಆ್ಯಂಡ್ ಈಗ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು ಗೈಸ್. ಆಗ್ತಾಯಿಲ್ಲ, ಫುಲ್ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಪೇನ್ ಇದೆ ನನಗೆ. ಒಮ್ಮೆ ಜ್ವರ ಬರುತ್ತೆ, ಒಮ್ಮೆ ಜ್ವರ ನಿಲ್ಲುತ್ತೆ. ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ಗಿಟ್ಟು ನಾನು ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ ಗೈಸ್. ಓಕೆ ಬಾಯ್ ಗೈಸ್. ಟೈಮು 7:15 ಆಯಿತು. ಆ್ಯಂಡ್ ಆಗಲೇ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ ಗೈಸ್. ಮತ್ತು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ. ನೋಡುವ ಓಪನ್ ಇದ್ರೆ ಏನು ಟೆಸ್ಟ್ ಮಾಡಿಸಿ ತೊಗೊಂಡು ಬರುವ ಮದ್ದು ಅಂತ ಹೇಳಿ. ಬಿಕಾಸ್ ನೈಟು ಸ್ವಲ್ಪ ಜೋರಾದರೆ ಜ್ವರ ಒಮ್ಮೆ ಬರುತ್ತೆ, ಒಮ್ಮೆ ಕಡಿಮೆ ಆಗುತ್ತೆ. ಇವಾಗ ನಾನು ಸ್ವಸ್ತಿ ಆ್ಯಂಡ್ ವಂಶಿ ಹೋಗ್ತಾ ಇದ್ದೇವೆ. ನೋಡೋಣ ಓಪನ್ ಇದ್ದರೆ ಗೊತ್ತಾಗುತ್ತೆ ಅಲ್ಲ. ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಹೊರಟ್ರಿ ನಾವು ಇವಾಗ ಗೈಸ್. ಡಾಕ್ಟ್ರಿಗೆ ವೆಯ್ಟ್ ಮಾಡಿದೆ ಗೈಸ್, 8:15 ಆಯಿತು. ಆ್ಯಂಡ್ ನನಗಿಂತ ಮುಂಚೆ ಪಾಪ 3 ಜನ ಬಂದು ಕಾಯ್ತಿದ್ರು ಮಗುವನ್ನು ಇಟ್ಕೊಂಡು. ಸೊ ಲೈಟಾಗಿ ಜ್ವರ ಇದೆ ಅಂತೆ ಒಳಗಡೆಯಿಂದ. ಆ್ಯಂಡ್ ಮೊನ್ನೆ BP ಎಲ್ಲ ನಾನು ಟೆಸ್ಟ್ ಮಾಡಿಸಿದಲ್ಲ ಗೈಸ್, ಇವತ್ತು BP ಎಲ್ಲ ನಾರ್ಮಲ್ ಇದೆ. ಆ್ಯಂಡ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, 3 ಟ್ಯಾಬ್ಲೆಟ್. ಅವನು ಬೈತಿದ್ದಾನೆ ನನಗೆ, ಎಂಕ್ ಮುರುನಿ ಹೈ ಇತ್ತುಂಡತಿ ಅಂದ ಒಬ್ಬ ಮುರುನಿ ಹೈ ಇತ್ತುಂಡತಿ ಗೈಸ್. ಮೊನ್ನೆ ನನಗೆ BP ಹೈ ಇತ್ತಲ್ಲ, ಇವ್ರು ಬರೋ 1 ವೀಕ್ ಮುಂಚೆ. ಸೊ ಅದಕ್ಕೆ ನಾನು ಟೆಸ್ಟ್ ಮಾಡಿಸಿದ್ದು. 2 ಟೈಮ್ಸ್ ಟೆಸ್ಟ್ ಮಾಡಿಸಿದಾಗ ನಾರ್ಮಲ್ ಇರಲಿಲ್ಲ, ಇವತ್ತು ನಾರ್ಮಲ್ ಇದೆ. ನನಗೆ ಗೊತ್ತಿತ್ತು ಇವ್ರು ಬಂದಮೇಲೆ ನಾರ್ಮಲ್ ಆಗುತ್ತೆ ಅಂತೇಳಿ. ಸೊ ಹೋಗ್ತದೆ ಮನೆಗೆ, ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದು ಗೈಸ್. ಊಟಕ್ಕೆ ಟಿಕ್ಕ ಇದು ಭತ್ತ ತೊಗೊಂಡದು ಹಾಸ್ಪಿಟಲ್ ಹೋಗಿದ್ವಲ್ಲ ನನಗೆ ಮತ್ತು ಪ್ರೀತಿಗೊಂದೊಂದು ಟಿಕ್ಕಿ ಮಯೋನೀಸ್ ಮತ್ತು ಇದು ಮನೆಯಲ್ಲಿ ಬೋಂಡ ಸುಕ್ಕ ಮತ್ತು ಫಿಶ್ ತವಾ ಫ್ರೈ, ಇದು ಬಾಂಗಡೆ ಮೀನು ಸಾಂಬಾರು. ಆಲ್ರೆಡಿ ಊಟ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು ಗೈಸ್. ಸೊ ಬಿಸಿ ನೀರು ಇಟ್ಟಿದ್ದೀನಿ. ಆ್ಯಂಡ್ ಊಟ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ
ಹಲೋ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ನೆನ್ನೆ ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಆ್ಯಂಡ್ ಇವತ್ತು ಎಂಡ್ ಮಾಡುವ ಅಂತೇಳಿ. ಇವತ್ತು ಮಂಡೇ ಗೈಸ್. ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಅಮ್ಮ ಅಪ್ಪ ಸ್ವಾತಿಕನವರು ಎಲ್ಲ ಹೋದರು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದರು. ದೋಸೆ ತಿಂದು ನಾನು ಟ್ಯಾಬ್ಲೆಟ್ ತೊಗೊಂಡೆ. ಸೊ ಸ್ವಸ್ತಿ ಅವ್ರು ಫ್ರೆಶ್ ಅಪ್ ಆಗೋದು, ಸ್ವಲ್ಪ ಡ್ರೆಸ್ ಇತ್ತು ಪಾಪ, ಅವರೇ ವಾಶ್ ಮಾಡಿದ್ರು. ಆ್ಯಂಡ್ ಇವತ್ತು ಅನಿತಕ್ಕನವ್ರು ಕೂಡ ಬರ್ತಾರೆ, ಸಾಗರನ ಮತ್ತು ಅನಿತಕ್ಕ. ನಿನ್ನೆ ಅವರು ಅಲ್ಲೇ ನಿಂತಿದ್ದಾರೆ ವೇಣೂರಲ್ಲಿ. ಸೊ ಅದು ಬರ್ತಾರೆ. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಸೊ ಆಫ್ಟರ್ನೂನ್ ಟ್ಯಾಬ್ಲೆಟ್ ಇಲ್ಲ, ಇವಾಗ ಈವ್ನಿಂಗ್ ಟ್ಯಾಬ್ಲೆಟ್ ಇದೆ. ಇವಿ ನಾಳೆ ಎಲ್ಲ ಕರೆಕ್ಟ್ ಆಗ್ಬೋದು. ನಾಳೆ ಹುಷಾರಾದರೆ ಮೂವಿಗೆ ಹೋಗೋಣ ಅಂತ ಇದ್ವಿ ಗೈಸ್, ಕಾಂತಾರ ಮೂವಿಗೆ. ನೋಡೋಣ, ಹೋದರೆ ನಾನು ವ್ಲಾಗ್ ಮಾಡ್ತೇನೆ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್. ಮುಖ ಎಲ್ಲ ಒಂಥರ ಆಗಿದೆ, ಹುಷಾರಿಲ್ಲದೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಗೈಸ್.